ದಕ್ಷಿಣ ಕಾಶಿಯಲ್ಲಿ ಚಿಕ್ಕ ಜಾತ್ರೆ ಸಂಭ್ರಮ ವಿಜೃಂಭಣೆಯಿಂದ ಜರುಗಿದ ರಥೋತ್ಸವಗಳು. ದಕ್ಷಿಣ ಕಾಶಿ ಖ್ಯಾತಿಯ ನಂಜನಗೂಡಿನಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಚಿಕ್ಕ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ರಥೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಭಕ್ತಿಯಿಂದ ರಥವನ್ನೆಳೆದು ಪೂಜೆಯನ್ನ ಸಲ್ಲಿಸಿದ್ದಾರೆ. ಜಾತ್ರೆಯ ಪ್ರಯುಕ್ತ ಬೆಳಗ್ಗೆ 4ರಿಂದಲೇ ಕಪಿಲಾ ನದಿ ಸ್ನಾನ ಘಟ್ಟದಲ್ಲಿ ಪುಣ್ಯ ಸ್ನಾನ ಮಾಡಿ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದುಕೊಂಡರು. ದೇವಾಲಯದ ಆಗಮಿಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಅರ್ಚಕರು ಶ್ರೀ ಗಣಪತಿ, ಶ್ರೀ ಚಂಡಿಕೇಶ್ವರ, ಪಾರ್ವತಿ ಹಾಗೂ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ದೇವಾಲಯದಿಂದ ಹೊರತಂದು ಮೊಗಸಾಲೆಯಲ್ಲಿರಿಸಿ ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸಿ ರಥದ ಸುತ್ತ ಪ್ರದಕ್ಷಿಣೆ ಹಾಕಿ 9ರಿಂದ 9:30 ಗಂಟೆಗೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ಸರ್ವಾಲಂಕೃತ ರಥದಲ್ಲಿ ಉತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು. ಈ ಸಂದರ್ಭ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ರಥದ ಚಕ್ರಗಳಿಗೆ ಈಡುಗಾಯಿ ಒಡೆದು ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಪಾರ್ವತಿ ಸಮೇತ ಶ್ರೀ ನಂಜುಂಡ ಸ್ವಾಮಿ ಒಂದು ರಥದಲ್ಲಿ ಆಸೀನರಾಗಿದ್ದರೆ ಗಣಪತಿ ಹಾಗೂ ಚಂಡಿಕೇಶ್ವರ ಸ್ವಾಮಿಯನ್ನ ಹೊತ್ತ ಪ್ರತ್ಯೇಕ ರಥಗಳು ರಥಬೀದಿಯಲ್ಲಿ ಸಂಚರಿಸಿದ್ವು. ವಿವಿಧ ಬಗೆಯ ಪುಷ್ಪಗಳು ಹಾಗೂ ಬಣ್ಣ ಬಣ್ಣದ ವಸ್ತುಗಳಿಂದ ಅಲಂಕೃತಗೊಂಡಿದ್ದ 3 ರಥಗಳು ನೋಡುಗರ ಕಣ್ಮನ ಸೆಳೆದವು. ಜಾತ್ರೆ ಅಂಗವಾಗಿ ಮಜ್ಜಿಗೆ, ಪಾನಕ ಹಾಗೂ ತಿಂಡಿ ತಿನಿಸುಗಳನ್ನು ಪ್ರಸಾದದ ರೂಪದಲ್ಲಿ ದಾನಿಗಳು ಭಕ್ತರಿಗೆ ವಿತರಿಸಿದ್ದಾರೆ. ಇನ್ನು ಚಿಕ್ಕ ಜಾತ್ರೆ ಮಹೋತ್ಸವದಲ್ಲಿ ಭಾಗಿಯಾಗುತ್ತಾ ದೇವಾಲಯದ ಆನೆ ಗೌರಿ ಅನುಪಸ್ಥಿತಿ ಈ ಬಾರಿ ಎದ್ದು ಕಂಡಿತು. ಹುಣ್ಣಿಮೆಯಾಗಿರುವ ಹಿನ್ನೆಲೆಯಲ್ಲಿ ಚಿಕ್ಕ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ರಥೋತ್ಸವವನ್ನು ಕಣ್ತುಂಬಿಕೊಂಡರು. ಪ್ರಸ್ತುತ ವರ್ಷದ ಚಿಕ್ಕ ಜಾತ್ರಾ ಮಹೋತ್ಸವ ಅಂಗವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್ ಜಯಶಂಕರ್, ಪ್ರಜಾಪವರ್ ಟಿವಿ, ಮೈಸೂರು. ಈ ದಿವಸ ಭಾವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರ ಚಿಕ್ಕ ಜಾತ್ರಾ ಮಹೋತ್ಸವ. ಈ ದಿವಸ ಚಿಕ್ಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಎಂದಿನಂತೆ ಬೆಳಗ್ಗೆ ಉಷಕಾಲದಲ್ಲಿ ಭಾವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ಎಂದಿನಂತೆ ಪ್ರಾತಃಕಾಲ ಪೂಜೆ, ನಿತ್ಯೋತ್ಸವ, ಸಂಗಮಕಾಲ ಪೂಜೆ ಹಾಗೂ ಮಾಧ್ಯಾಹ್ನಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯ ಸಮಾಪ್ತಿಯಾಗಿ ನಂತರ ದೇವರಿಗೆ ರಥೋತ್ಸವದ ಅಂಗವಾಗಿ ಯಾತ್ರಾದಾನ ಮಂಟಪೋತ್ಸವ. ಯಾತ್ರಾದಾನವಾದ ಮೇಲೆ ದೇವಸ್ಥಾನದ ಹೊರತಾಗಿ ಅಲ್ಲಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ಮಹಾಮಂಗಳಾರತಿಯೊಡನೆ ದೇವರ ರಥಾರೋಹಣ ಮಾಡಲಾಗಿದೆ. ರಥಸ್ಥಂ ವೃಷಭಾರೂಢಂ ಚಂದನಾಲಿಪ್ಯ ತಾಂಡವಂ ಸೋಪಾಹಾರಂ ಶ್ರೀಮೃಷ್ಟ ಪ್ರದರ್ಶನದ ವಿದ್ಯತೆ ಅಂತ ಸಿದ್ಧಾಂತ ರೀತಿಯಂತೆ ಬೆಳಗ್ಗೆ 9ರಿಂದ 9:30 ಸಲ್ಲುವ ಸ್ವಲ್ಪ ಧನುರ್ಲಗ್ನದಲ್ಲಿ ಶ್ರೀವರ ರಥಾರೋಹಣವನ್ನು ಮಾಡಿ ನಂತರ ಮಹಾಮಂಗಳಾರತಿಯೊಡನೆ ಮೊದಲನೇದಾಗಿ ಮಹಾಗಣಪತಿಯಾಗಿ ಚಂಡಿಕೇಶ್ವರ ಸ್ವಾಮಿಯವರ ರಥ, ಎರಡನೇದಾಗಿ ಭಾವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರು, ಮೂರನೇದಾಗಿ ಮನೋನ್ಮಯ ಅಮ್ಮನವರು. ಈ 3 ರಥಗಳು ಕೂಡ ರಥ ಬೀದಿಯಲ್ಲಿ ಸಾಗಿ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಸ್ವಸ್ಥಾನವನ್ನು ತಲುಪಿ ನಂತರ ದೇವರನ್ನು ಅವಾರೋಹಣವನ್ನು ಮಾಡಿ ಹಂಸವಾಹನ ಉತ್ಸವದೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ಅದರ ನಂತರ ಈ ಸಂಜೆ ಶಿವದೀಪೋತ್ಸವದ ಅಂಗವಾಗಿ ಪ್ರಮೋಷಕಾಲದಲ್ಲಿ ಭಾವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ನೆರವೇರಿಸಿ ನಂತರ ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಹೊರಪ್ರಾಕಾರದಲ್ಲಿ ಉತ್ಸವ ಪ್ರಕಾರವಾಗಿ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂರಿಸಿ ದೇವಸ್ಥಾನದ ಮುಂಭಾಗ ಏನು ದೀಪಸ್ತಂಭವನ್ನು ನಿರ್ಮಿಸಿದ್ದಾರೆ ಆ ದೀಪಸ್ತಂಭದ ದೀಪವನ್ನು ಹತ್ತಿಸಿ ಷೋಡಶೋಪಚಾರ ಪೂಜೆಯೊಂದಿಗೆ ದೇವರ ಉತ್ಸವವು ರಥಬೀದಿಯಲ್ಲಿ ಸಾಗಿ ನಂತರ ಒಳ ಪ್ರವೇಶ ಆದ ಮೇಲೆ ದೀಪಾರಾಧನೆ, ನಿತ್ಯೋತ್ಸವ, ಏಕಾಂತ ಕಾಲವಾದ ನಂತರ ಗಣೇಶ ಉತ್ಸವದೊಂದಿಗೆ ಈ ದಿವಸದ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ರಾಜಚಂದ್ರ ದೀಕ್ಷಿತ್, ಪ್ರಧಾನ ಅರ್ಚಕರು, ಶ್ರೀ ಶ್ರೀಕಂಠ ಸ್ವಾಮಿ ದೇವಸ್ಥಾನ.